ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚೈನಾ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಅದನ್ನು ಇವತ್ತಲ್ಲ ನಾಳೆ ಭಾರತದಿಂದ ಕಿತ್ಕೊಳ್ಳೋದಕ್ಕೆ ಅವರು ನಿರ್ಧಾರ ಮಾಡಿದ್ದಾರೆ. ಚೈನಾಗೆ ತೈವಾನ್ ಅನ್ನೋದು ಎಷ್ಟು ಮುಖ್ಯನೋ, ತೈವಾನನ್ನು ಚೈನಾ ಹೇಗೆ ತನ್ನ ಕೋರ್ ಇಂಟ್ರೆಸ್ಟ್ ಅಂತ ಭಾವಿಸುತ್ತೋ ಹಾಗೆ ಅರುಣಾಚಲ ಪ್ರದೇಶದ ಬಗ್ಗೆ ಕೂಡ ಭಾವನೆಯನ್ನು ಹೊಂದಿದೆ. ಈಗ ಚೈನಾ ಭಾರತದ ಜೊತೆ ಮಾಡಿಕೊಳ್ತಾ ಇರೋ ಮೈತ್ರಿ, ಗಡಿ ವಿವಾದವನ್ನು ತಣ್ಣಗಾಗಿಸೋ ಪ್ರಯತ್ನ ಇವೆಲ್ಲ ತಾತ್ಕಾಲಿಕ. ಆದರೆ ಅರುಣಾಚಲ ಪ್ರದೇಶವನ್ನ ಚೈನಾ ಯಾವತ್ತಿಗೂ ಬಿಡೋದಿಲ್ಲ. ಇದು ಅಮೆರಿಕದ ಪೆಂಟಗಾನ್ ಅಲ್ಲಿನ ಸಂಸತ್ತಿಗೆ ಕೊಟ್ಟ ವಾರ್ಷಿಕ ವರದಿಯೊಂದರಲ್ಲಿನ ಅತ್ಯಂತ ಆತಂಕಕಾರಿ ಅಂಶ. ಹಾಗಾದ್ರೆ ಚೈನಾ ನಿಜಕ್ಕೂ ಭಾರತದ ಅರುಣಾಚಲ ಪ್ರದೇಶದ ಮೇಲೆ ಕಣ್ಣಿಟ್ಟಿದ್ಯಾ? ಅಮೆರಿಕದ ಈ ರಿಪೋರ್ಟ್ ಅನ್ನು ಭಾರತ ಎಷ್ಟು ನಂಬೋದಕ್ಕೆ ಸಾಧ್ಯ ಆಗುತ್ತೆ? ಚೈನಾದ ಬಗ್ಗೆ ಆ ರಿಪೋರ್ಟ್ ಇನ್ನು ಏನನ್ನು ಹೇಳ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಏಷ್ಯಾದಲ್ಲಿ ಭಾರತದ ಅತಿದೊಡ್ಡ ಶತ್ರು ಯಾರು? ಈ ಪ್ರಶ್ನೆಗೆ ಥಟ್ಟಂತ ಹೇಳಬಹುದಾದ ಉತ್ತರ ಚೈನಾ. ಚೈನಾ ಅಮೆರಿಕಾನ ದಾಟಿ ಜಗತ್ತಿನ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಬೇಕು ಅಂತ ಹೊರಟಿದೆ. ಈಗಾಗಲೇ ಚೈನಾ ಜಾಗತಿಕ ಫ್ಯಾಕ್ಟರಿ ಅನ್ನಿಸ್ಕೊಂಡಿದೆ. ಇವತ್ತು ಯಾವುದೇ ದೇಶ, ಯಾವುದೇ ಉತ್ಪಾದನೆಯಲ್ಲಿ ಚೈನಾದ ನೆರಳಿಲ್ಲದೆ ಎಲ್ಲವನ್ನೂ ತಾನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜಗತ್ತಿಗೆ ಚೈನಾದ ಡಿಪೆಂಡೆನ್ಸಿ ಇದೆ. ಚೈನಾದ ಆರ್ಥಿಕತೆ ಸದ್ಯಕ್ಕೆ ಅಮೆರಿಕಾದ ನಂತರ 2ನೇ ಸ್ಥಾನದಲ್ಲಿದೆ. ಚೈನಾ ತಾಂತ್ರಿಕವಾಗಿ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಚೈನಾದ ಸೇನೆ, ನೌಕಾಪಡೆ ಕೂಡ ಅಮೆರಿಕ ಜೊತೆ ಕಾಂಪೀಟ್ ಮಾಡೋಷ್ಟು ಬಲಿಷ್ಠ ಆಗ್ತಾ ಇದೆ. ಇಷ್ಟೆಲ್ಲ ಇದ್ದು ಅವರಿಗಿರೋ ಒಂದೇ ಒಂದು ಕೊರಗು ಅಂದ್ರೆ ತೈವಾನ್ ಅನ್ನ ಇನ್ನೂ ಚೈನಾದಲ್ಲಿ ವಿಲೀನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು. ತೈವಾನ್ನ ಬೆಂಬಲಕ್ಕೆ ಇವತ್ತು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ನಿಂತಿವೆ. ಯಾಕೆಂದ್ರೆ ತೈವಾನ್ ಜಗತ್ತಿನ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ಅಂತ ಅನ್ನಿಸ್ಕೊಳ್ತಾ ಇರೋದ್ರಿಂದ ಅಮೆರಿಕಾಗೆ ಬೇಕಾಗಿರುವ ಸೆಮಿ ಕಂಡಕ್ಟರ್ಗಳು ತೈವಾನ್ನಿಂದ ಸರಬರಾಜಾಗ್ತಾ ಇವೆ. ಈ ಚಿಕ್ಕ ನೆಲ ಚೈನಾದ ವಶ ಆಗ್ಬಿಟ್ರೆ ಸೆಮಿ ಕಂಡಕ್ಟರ್ ಉದ್ಯಮ ಕೂಡ ಚೈನಾದ ಪಾಲಾಗಿ ಹೋಗುತ್ತೆ. ಹೀಗಾಗಿ ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳು ತೈವಾನ್ ಅನ್ನ ಕಾಪಾಡೋ ಮಾತು ಕೊಟ್ಟಿವೆ. ಇಷ್ಟಾದರೂ 2027 ಹೊತ್ತಿಗೆ ಬಲವಂತವಾಗಿ ಆದರೂ ತೈವಾನನ್ನು ತನ್ನ ವಶಕ್ಕೆ ತಗೋಬೇಕು ಅಂತ ಚೈನಾ ನಿರ್ಧಾರ ಮಾಡಿದೆ ಅನ್ನೋದು ಪೆಂಟಗಾನ್ ವರದಿ ಹೇಳ್ತಾ ಇರೋ ಮಾತು. ಹಾಗೆ ಜಪಾನಿನ ಸೆಂಕಾಕು ದ್ವೀಪಗಳನ್ನು ಕೂಡ ಚೈನಾ ತನಗೇ ಸೇರಬೇಕು ಅಂತ ಕ್ಲೈಮ್ ಮಾಡ್ಕೊಳ್ತಾ ಬರ್ತಾ ಇದೆ. ಸೆಂಕಾಕು ಅಂದ್ರೆ ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದ್ವೀಪಗಳು ಇವು ತೈವಾನ್ನ ಪಕ್ಕದಲ್ಲಿ ಚೈನಾದಿಂದ ಬರೀ 110 ಕಿಲೋಮೀಟರ್ ದೂರದಲ್ಲಿವೆ. ಈ ದ್ವೀಪಗಳ ಮೇಲೆ ಕೂಡ ಚೈನಾ ಆಕ್ರಮಣ ಮಾಡುತ್ತೆ ಅಂತ ಅಮೆರಿಕದ ವರದಿ ಹೇಳ್ತಾ ಇದೆ. ಮೊನ್ನೆ ಇದೇ ಸೆಂಕಾಕು ದ್ವೀಪಗಳಲ್ಲೇ ಜಪಾನ್ ತೈವಾನ್ನ ರಕ್ಷಣೆಯ ನೆಪದಲ್ಲಿ ತನ್ನ ಮಿಸೈಲ್ಗಳನ್ನು ಚೈನಾದ ಕಡೆಗೆ ಜೋಡಿಸಿಟ್ಟಿರುವುದು. ಇವೆರಡರ ಜೊತೆಗೆ ಚೈನಾ ಭಾರತದ ಅರುಣಾಚಲ ಪ್ರದೇಶದ ಮೇಲೆ ಕೂಡ ಕಣ್ಣಿಟ್ಟಿದೆ ಅಂತ ಪೆಂಟಗಾನ್ನ ವರದಿ ಹೇಳ್ತಾ ಇದೆ. ಗೆಳೆಯರೆ, ಚೈನಾ ಹಾಗೂ ಭಾರತದ ಗಡಿಯಲ್ಲಿ ಅರುಣಾಚಲ ಮತ್ತು ಲದಾಖ್ಗಳು ಆಗಾಗ ಉದ್ವಿಗ್ನಗೊಳ್ತಾ ಇರುತ್ತವೆ. ಹಾಗಂತ ಇನ್ನಿತರ ಗಡಿಗಳನ್ನು ಕೂಡ ಚೈನಾ ಶಾಂತವಾಗಿ ಏನಿರೋದಕ್ಕೆ ಬಿಟ್ಟಿಲ್ಲ. ಡೋಕ್ಲಾಂ ಬಳಿ ಕೂಡ ಇತ್ತೀಚೆಗಷ್ಟೇ ಚೈನಾ ಹಾಗೂ ಭಾರತಗಳ ನಡುವೆ ಒಂದು ಸಂಘರ್ಷ ಉಂಟಾಯಿತು. ಇನ್ನು 5 ವರ್ಷಗಳ ಹಿಂದೆ ಭಾರತ ಹಾಗೂ ಚೈನಾ ಸೇನೆಗಳ ನಡುವೆ ಲದಾಖ್ ಗಡಿಯಲ್ಲಿನ ಗಲ್ವಾನ್ ವ್ಯಾಲಿಯಲ್ಲಿ ದೊಡ್ಡ ಸಂಘರ್ಷನೇ ನಡೀತು. ಎರಡೂ ದೇಶಗಳು ಗಡಿಯುದ್ದಕ್ಕೂ ಸೇನೆಯನ್ನ ನಿಲ್ಲಿಸಿದ್ವು. ಆದರೆ ಆಗ ಕೂಡ ಅರುಣಾಚಲದ ಗಡಿ ಶಾಂತವಾಗೇ ಇತ್ತು. ಅಲ್ಲಿ ಅಂಥ ದೊಡ್ಡ ಸಮಸ್ಯೆ ಏನಾಗಲಿಲ್ಲ. ಆದರೆ ಅರುಣಾಚಲಕ್ಕೆ ಈ ಹಿಂದಿನಿಂದಲೂ ಭಾರತದ ಪ್ರಧಾನಿ ಭೇಟಿ ಕೊಟ್ಟಾಗ ಚೈನಾ ಕಿರಿಕ್ ಮಾಡುತ್ತೆ. ಮೊನ್ನೆ ಅರುಣಾಚಲದ UK ಪ್ರಜೆ ಪ್ರೇಮಾ ಥಾಂಗ್ಡೋಕ್ ಅನ್ನೋರು ಜಪಾನ್ಗೆ ಹೋಗೋ ಹಾದಿಯಲ್ಲಿ ಚೈನಾದ ಶಾಂಘೈಯಲ್ಲಿ ಇಳಿದಿದ್ದಾರೆ. ಅಲ್ಲಿ ಆಕೆ ಫ್ಲೈಟ್ ಬದಲಿಸಬೇಕಿತ್ತು. ಆ ಸಂದರ್ಭದಲ್ಲಿ ಆಕೆಯ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡಿದ ಚೈನಾದ ಅಧಿಕಾರಿಗಳು ಆಕೆ ಅರುಣಾಚಲದವರು ಅಂತ ಗೊತ್ತಾದ ಕೂಡಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಅರುಣಾಚಲದ ನೀವು ಭಾರತದ ಪಾಸ್ಪೋರ್ಟ್ ಅನ್ನ ಹೊಂದೋ ಹಾಗಿಲ್ಲ, ಹೀಗಾಗಿ ಇದು ಅನಧಿಕೃತ ಪಾಸ್ಪೋರ್ಟ್ ಅಂತ ಅಲ್ಲಿ ಆಕೆಗೆ ಸಮಸ್ಯೆಯನ್ನ ಶುರು ಮಾಡಿದ್ದಾರೆ. ಆಕೆಗೆ ಮಾನಸಿಕ ಹಿಂಸೆ ಕೊಡಲಾಗಿದೆ. ಅನಗತ್ಯವಾಗಿ ಸುಮಾರು 18 ಗಂಟೆಗಳ ಕಾಲ ಆಕೆಯನ್ನ ತಮ್ಮ ವಶದಲ್ಲಿಟ್ಟುಕೊಂಡಿದ್ದಾರೆ. ಕಡೆಗೆ ಆಕೆ ಭಾರತೀಯ ರಾಯಭಾರ ಕಚೇರಿಯನ್ನ ಸಂಪರ್ಕಿಸಿ ವಿಷಯ ತಿಳಿಸಿದ ನಂತರ ಚೈನಾದಲ್ಲಿನ ಭಾರತೀಯ ಅಧಿಕಾರಿಗಳು ಏರ್ಪೋರ್ಟ್ಗೆ ಬಂದು ಆಕೆಗೆ ಸಹಾಯ ಮಾಡೋವರೆಗೆ ಪ್ರೇಮಾ ಚೈನಾ ಅಧಿಕಾರಿಗಳ ವಶದಲ್ಲೇ ಇರಬೇಕಾಗಿ ಬಂದಿದೆ. ಹಾಗೆ ಮೊನ್ನೆ ಭಾರತದ ವ್ಲಾಗರ್ ಒಬ್ಬರನ್ನು ಕೂಡ ಚೈನಾದಲ್ಲಿ ಸುಮಾರು 15 ಗಂಟೆಗಳ ಕಾಲ ಅಕ್ರಮ ವಶದಲ್ಲಿಟ್ಟುಕೊಳ್ಳಲಾಗಿದೆ. ಇನ್ನು ಏರ್ಪೋರ್ಟ್ನಲ್ಲಿನ ಕೆಳವರ್ಗದ ಸಿಬ್ಬಂದಿ ಗೊತ್ತಾಗದೆ ಇದನ್ನ ಮಾಡಿದ್ದಾರೆ ಅಂತ ಕೂಡ ಈ ಘಟನೆಯನ್ನ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಇಷ್ಟೆಲ್ಲ ಆದ ನಂತರ ಆ ಬಗ್ಗೆ ಮಾತನಾಡಿದ ಚೈನಾದ ವಿದೇಶಾಂಗ ಇಲಾಖೆ ಈ ಘಟನೆಯ ಬಗ್ಗೆ ಒಂದು ಕ್ಷಮೆಯನ್ನ ಕೇಳಲಿಲ್ಲ. ಬದಲಿಗೆ ಅರುಣಾಚಲ ಪ್ರದೇಶದ ವಿಷಯದಲ್ಲಿ ಚೈನಾ ರಾಜಿ ಮಾಡಿಕೊಳ್ಳೋದಿಲ್ಲ, ಅದು ನಮ್ಮ ಜಾಂಗ್ನಾನ್ ಪ್ರದೇಶ, ಭಾರತ ಅಕ್ರಮವಾಗಿ ತನ್ನ ಹಿಡಿತದಲ್ಲದನ್ನು ಇಟ್ಟುಕೊಂಡಿದೆ ಅಷ್ಟೇ ಅನ್ನೋ ಹೇಳಿಕೆಯನ್ನ ಚೈನಾದ ವಿದೇಶಾಂಗ ಇಲಾಖೆಯ ಅಧಿಕಾರಿಯೊಬ್ಬರು ಕೊಟ್ಟಿದ್ದಾರೆ. ಇದು ಚೈನಾ ಅರುಣಾಚಲದ ವಿಷಯದಲ್ಲಿ ಸಮಸ್ಯೆಯನ್ನ ಜೀವಂತವಾಗಿ ಇಟ್ಕೊಳ್ಳೋ ಉದ್ದೇಶವನ್ನ ಹೊಂದಿದೆ ಅನ್ನೋದನ್ನ ಖಚಿತಪಡಿಸುತ್ತೆ. ಹೀಗಾಗಿ ಅರುಣಾಚಲದ ವಿಷಯದಲ್ಲಿ ಭಾರತ ಎಚ್ಚರವಾಗಿರಬೇಕು ಅನ್ನೋ ಅಮೆರಿಕದ ವರದಿಯನ್ನ ಇಲ್ಲಿ ತಳ್ಳಿ ಹಾಕೋದಿಕ್ಕೆ, ನಿರ್ಲಕ್ಷ್ಯ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ.
ಇನ್ನು ಇದೆಲ್ಲ ಶಿ ಜಿನ್ಪಿಂಗ್ ಇರೋವರೆಗೆ ನಡೆಯುತ್ತೆ. ಆನಂತರ ಬರೋ ಚೈನಾದ ಅಧ್ಯಕ್ಷ ಸಾಫ್ಟ್ ಆಗಿದ್ರೆ ಅಮೆರಿಕ ಜೊತೆ ಅವರ ಸಂಬಂಧಗಳ ಸುಧಾರಣೆ ಕೂಡ ಆಗಬಹುದು ಅಂತ ಚೈನಾ ವಿಷಯದಲ್ಲಿ ಭಾರತ ಒಂದು ಆಶಾಭಾವವನ್ನು ಇಟ್ಕೊಳ್ಳೋದಿಕ್ಕೂ ಇಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಚೈನಾ, ಅಮೆರಿಕಾದಂಥ ದೇಶಗಳಲ್ಲಿ ಭಾರತದಲ್ಲಾದಂತೆ ಸರ್ಕಾರಗಳು ಬದಲಾದಾಗಲೆಲ್ಲ ವಿದೇಶಾಂಗ ನೀತಿಗಳು, ದೇಶದ ಗುರಿ ಮತ್ತು ಉದ್ದೇಶಗಳು ಬದಲಾಗ್ತಾ ಹೋಗೋದಿಲ್ಲ. ಅಮೆರಿಕ ನೋಡಿ, ಯಾವುದೇ ಸರ್ಕಾರ ಇರಲಿ, ಯಾರೇ ಅಧ್ಯಕ್ಷ ಇರಲಿ, ಅಮೆರಿಕ ಮೊದಲು ಮತ್ತು ಅಮೆರಿಕ ಜಗತ್ತಿನ ನಂಬರ್ 1 ದೇಶ ಆಗಿರಬೇಕು ಅಂತಲೇ ಬಯಸ್ತಾರೆ. ಅದು ಅವರ ಗುರಿ. ಅದನ್ನು ಬಿಟ್ಟುಕೊಡೋದಕ್ಕೆ ಅಮೆರಿಕ ಯಾವತ್ತೂ ಸಿದ್ಧ ಆಗೋದಿಲ್ಲ. ಅಲ್ಲಿ ನಂಬರ್ 1 ಆಗಿರೋದಕ್ಕೆ ಅವರು ಮಾಡೋ ಪ್ರಯತ್ನಗಳು, ಸ್ಟ್ರಾಟಜಿಗಳು ಬೇರೆ ಇರಬಹುದು, ಆದರೆ ಉದ್ದೇಶ ಮಾತ್ರ ಒಂದೇ ಇರುತ್ತೆ. ಇನ್ನು ಚೈನಾ ಕೂಡ ಹಾಗೇನೆ. ಅಲ್ಲಿ ಅಧ್ಯಕ್ಷ ಯಾರೇ ಆದರೂ ಆತ ಏನು ಮಾಡಬೇಕು ಅನ್ನೋದನ್ನ, ದೇಶದ ಗುರಿ ಏನು ಅನ್ನೋದನ್ನ ನಿರ್ಧಾರ ಮಾಡೋದು CCP ಅಂದರೆ ಚೈನಾ ಕಮ್ಯುನಿಸ್ಟ್ ಪಾರ್ಟಿ. ಹೀಗಾಗಿ ಆ ದೇಶದ ನಿಲುವುಗಳು ಸರ್ಕಾರಗಳ ಜೊತೆ, ಅಧ್ಯಕ್ಷರ ಜೊತೆ ಬದಲಾಗ್ತಾ ಹೋಗೋದಿಲ್ಲ. ಇನ್ನು ಈ ವರದಿಯಲ್ಲಿ ಚೈನಾದ 3 ಕೋರ್ ಇಂಟ್ರೆಸ್ಟ್ಗಳನ್ನು ಅಮೆರಿಕ ಪಟ್ಟಿ ಮಾಡಿದೆ. ಅದರಲ್ಲಿ ಒಂದು, ಅಲ್ಲಿ ಮುಂದೆ ಕೂಡ CCP ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇ ಸುಪ್ರೀಂ ಪವರ್ ಆಗಿರಬೇಕು. ಚೈನಾದ ಆಡಳಿತ CCPಯ ಕೈಯಲ್ಲೇ ಇರಬೇಕು, ಅದಕ್ಕೆ ಯಾವ ಪರ್ಯಾಯನೂ ಇಲ್ಲ. ಇನ್ನು ಎರಡನೆಯದು, ಚೈನಾದ ಆರ್ಥಿಕತೆಯನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು. ಚೈನಾ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳಿಬೇಕು. ಮೂರನೆಯದು, ಚೈನಾದ ಸಾರ್ವಭೌಮತ್ವ ಮತ್ತು ಭೌಗೋಳಿಕ ವಿಸ್ತರಣೆಯನ್ನು ಮುಂದುವರಿಸ್ತಾ ಹೋಗಬೇಕು. ಇಲ್ಲಿ ಭೌಗೋಳಿಕ ವಿಸ್ತರಣೆ ಅಂದರೆ ತೈವಾನನ್ನು, ಸೆಂಕಾಕು ದ್ವೀಪಗಳನ್ನು ಮತ್ತು ಅರುಣಾಚಲ ಪ್ರದೇಶವನ್ನು, ಅಂದರೆ ಚೈನಾದ ವಿವಾದಾಸ್ಪದ ಗಡಿಗಳೇನಿವೆ ಆ ಎಲ್ಲ ಭೂಪ್ರದೇಶಗಳನ್ನು ತನ್ನಲ್ಲಿ ವಿಲೀನ ಮಾಡ್ಕೋಬೇಕು ಅನ್ನೋದು. ಇಲ್ಲಿ ಚೈನಾ 2048ರ ಹೊತ್ತಿಗೆ ತಾನು ತನ್ನದು ಅಂತ ಕ್ಲೈಮ್ ಮಾಡ್ಕೊಳ್ತಾ ಇರೋ ಅಷ್ಟೂ ಭೂಪ್ರದೇಶವನ್ನು ತನ್ನಲ್ಲಿ ಲೀನ ಮಾಡಿಕೊಂಡು ಬಿಡಬೇಕು, ಚೈನಾನ ರೆಜುನೋವೇಟ್ ಮಾಡಬೇಕು ಅಂತ ಬಯಸ್ತಾ ಇದೆ. ಯಾಕೆಂದ್ರೆ 1948ಕ್ಕೆ ಚೈನಾದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಆಡಳಿತ ಶುರುವಾಯಿತು. 2048ರ ಹೊತ್ತಿಗೆ ಕಮ್ಯುನಿಸ್ಟರು ಚೈನಾನ ಆಳೋದಕ್ಕೆ ಶುರು ಮಾಡಿ 100 ವರ್ಷಗಳು ಪೂರ್ಣಗೊಳ್ಳುತ್ತವೆ. ಆ ಶತಮಾನೋತ್ಸವವನ್ನು ಚೈನಾದ ರೀಯೂನಿಫಿಕೇಶನ್ ಜೊತೆ ಆಚರಿಸಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಹೀಗಾಗಿ ಚೈನಾ ಅರುಣಾಚಲ, ತೈವಾನ್ ಹಾಗೂ ಸೆಂಕಾಕುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದು ಪೆಂಟಗಾನ್ ವರದಿಯಲ್ಲಿನ ಮಾತು. ಇದರ ಜೊತೆ ಚೈನಾ ತನ್ನ ಸೇನೆ ಮತ್ತು ಆಯುಧ ಶಕ್ತಿಯನ್ನು ಕೂಡ ಹೆಚ್ಚು ಮಾಡಿಕೊಂಡಿದೆ ಅನ್ನೋದನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭಾರತದ ವಿಷಯದಲ್ಲಿ ಚೈನಾ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಆ ವರದಿ ಹೇಳ್ತಾ ಇದೆ. ಭಾರತದ ಗಡಿಯಲ್ಲಿನ ಸೇನಾ ಹಿಂತೆಗೆತ, ಶಾಂತಿಯ ಮಾತುಕತೆ ಇವೆಲ್ಲ ಕೇವಲ ನಾಟಕಗಳು ಮಾತ್ರ. ಅಮೆರಿಕ ಹಾಗೂ ಭಾರತದ ನಡುವೆ ಉಂಟಾಗಿರುವ ವೈಮನಸ್ಯವನ್ನು ಚೈನಾ ಬಳಸ್ಕೊಳ್ಳೋದಕ್ಕೆ, ಭಾರತವನ್ನು ಅಮೆರಿಕಾದಿಂದ ದೂರ ಮಾಡೋದಕ್ಕೆ ನಾಟಕ ಆಡ್ತಾ ಇದೆ. ಆದರೆ ಹಾಗೆ ಸೇನೆಯನ್ನು ಹಿಂಪಡೆದ್ರೂ ಕೂಡ ಭಾರತದ ಗಡಿಯಲ್ಲಿ ಚೈನಾದ ಸೇನಾ ನೆಲೆಗಳು, ಏರ್ ಬೇಸುಗಳು, ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇವೆ. ಅಲ್ಲಿ ಹೊಸ ಬೇಸುಗಳ ನಿರ್ಮಾಣ ಆಗಿದೆ. ಡ್ಯುಯಲ್ ವಿಲೇಜ್ಗಳನ್ನು ನಿರ್ಮಾಣ ಮಾಡಿ ಚೈನಾ ಯಾವಾಗ ಬೇಕಿದ್ರೂ ಭಾರತದ ಮೇಲೆ ಆಕ್ರಮಣ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ ಅಂತ ಪೆಂಟಗಾನ್ನ ವರದಿ ಹೇಳಿದೆ. ಭಾರತ ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದರೆ ಅಷ್ಟೇ ಪ್ರಮಾಣದ J-10 ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನಕ್ಕೆ ಚೈನಾ ಸರಬರಾಜು ಮಾಡಿತು. ಈಗಾಗಲೇ 20 J-10 ಯುದ್ಧ ವಿಮಾನಗಳನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಇನ್ನು 16 ಯುದ್ಧ ವಿಮಾನಗಳನ್ನು ಅವರು ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದಾರೆ. ಈ ಮೂಲಕ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿಕಟ್ಟುವ, ಬಲಗೊಳಿಸುವ ಪ್ರಯತ್ನವನ್ನು ಕೂಡ ಚೈನಾ ಮಾಡ್ತಾ ಹೋಗ್ತಾ ಇದೆ ಅಂತ ಪೆಂಟಗಾನ್ ಅಮೆರಿಕಾದ ಸಂಸತ್ತಿಗೆ ಕೊಟ್ಟಿರುವ ವರದಿಯಲ್ಲಿ ಹೇಳಿದೆ. ಗೆಳೆಯರೇ, ಇಲ್ಲಿ ಅಮೆರಿಕಾದ ಈ ವರದಿ ಸುಳ್ಳು ಅಂತಲ್ಲ, ಆದರೆ ಚೈನಾ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಾ ಇದೆ ಅಂತ ಹೇಳೋ ಮೂಲಕ ಭಾರತವನ್ನು ಅಮೆರಿಕ ತನ್ನ ಕಡೆಗೆ ಸೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಲೇ ಬರ್ತಾ ಇದೆ. ಮೊನ್ನೆ ಅಷ್ಟೇ F-16ಗಳ ದುರಸ್ತಿಗೆ, ಆಧುನೀಕರಣಕ್ಕೆ ಅಮೆರಿಕ ಸುಮಾರು $700 ಪ್ಯಾಕೇಜನ್ನು ಪಾಕಿಸ್ತಾನಕ್ಕೆ ಘೋಷಿಸಿದೆ. ಅಮೆರಿಕದ ಅಧ್ಯಕ್ಷ ತನ್ನ ನೋಬೆಲ್ ಕನಸಿಗೆ ಭಾರತ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಸಹಾಯಕ್ಕೆ ನಿಂತು ಬಿಟ್ಟಿರುವಾಗ ಚೈನಾ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಬೆಂಬಲಿಸ್ತಾ ಇದೆ ಅಂತ ಅಮೆರಿಕ ಹೇಳೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಆದರೆ ಚೈನಾ ಏನು ಮಾಡ್ತಾ ಇದೆ ಅನ್ನೋದು ಭಾರತಕ್ಕೆ ಗೊತ್ತಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಬರೀ ಯುದ್ಧ ವಿಮಾನಗಳು, ಅದಕ್ಕೆ ಬೇಕಾದ ಲಾಂಗ್ ರೇಂಜ್ PL-15 ಮಿಸೈಲುಗಳು, ಡ್ರೋನ್ಗಳನ್ನು ಮಾತ್ರ ಚೈನಾ ಪಾಕಿಸ್ತಾನಕ್ಕೆ ಕೊಡಲಿಲ್ಲ. ಬದಲಿಗೆ ಪಾಕಿಗಳಿಗೆ ಭಾರತದ ವಿರುದ್ಧ ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದು ಕೂಡ ಚೈನಾನೇ.
ಆದರೂ ಕೂಡ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಚೈನಾದ ಆಯುಧಗಳು, ಅವುಗಳ ತಾಕತ್ತು ಎಲ್ಲ ಎಕ್ಸ್ಪೋಸ್ ಆಯಿತು. ಪಾಕಿಸ್ತಾನಕ್ಕೆ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಆಗದಂತಹ ಹೊಡೆತವನ್ನ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಕೊಡ್ತು. ಇನ್ನು ಚೈನಾ ಈಗಲೂ ಕೂಡ ಪಾಕಿಸ್ತಾನಕ್ಕೆ ಸಬ್ಮರಿನ್ಗಳನ್ನು ಒದಗಿಸಿಕೊಡ್ತಾ ಇದೆ. ಅವು ನಾಳೆ ಯುದ್ಧ ಆದ್ರೆ ಭಾರತದ ವಿರುದ್ಧನೇ ಬಳಕೆ ಆಗತ್ವೆ. ಆದ್ರೆ ಗೆಳೆಯರೆ, ಇಲ್ಲಿ ಭಾರತದ ವಿರುದ್ಧ ಚೈನಾ ಕುತಂತ್ರಗಳನ್ನ ಮಾಡುತ್ತೆ ಅನ್ನೋ ಅಮೆರಿಕದ ಆರೋಪಗಳು ಸರಿ ಇವೆ. ಹಾಗಂತ ಅಮೆರಿಕ ಅನ್ನೋದು ಕೂಡ ಭಾರತಕ್ಕೆ ಮಿತ್ರ ಏನಲ್ಲ. ನಿಮಗೆ ಗೊತ್ತಿರಲಿ, ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರೂ ಯಾರಿಗೂ ಶಾಶ್ವತ ಮಿತ್ರರಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹಿತಾಸಕ್ತಿಗಳು, ಲಾಭ ನಷ್ಟಗಳು ಮಾತ್ರ ಮುಖ್ಯ ಆಗತ್ವೆ. ಈಗ ರಷ್ಯಾ ಇದೆ, ಅದು ನಮ್ಮ ಮಿತ್ರ. ಅತ್ಯಗತ್ಯ ಸಂದರ್ಭಗಳಲ್ಲಿ ಭಾರತಕ್ಕೆ ಸಹಾಯ ಮಾಡಿದೆ. ಭಾರತ ಕೂಡ ರಷ್ಯಾಗೆ ಸಾಕಷ್ಟು ಸಹಾಯ ಸಹಕಾರಗಳನ್ನು ಒದಗಿಸಿಕೊಟ್ಟಿದೆ. ಆದರೆ 1965 ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ನಾವು ನಮ್ಮ ಪ್ರಧಾನಿಯನ್ನ ಕಳ್ಕೊಂಡಿದ್ದು ಇದೇ ರಷ್ಯಾ ನೇತೃತ್ವದ ಸೋವಿಯತ್ನಲ್ಲಿ ಅನ್ನೋದನ್ನ ಮರೆಯೋ ಹಾಗಿಲ್ಲ. ಹಾಗೆ ಆಫ್ಘನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಒಂದು ಯುದ್ಧ ನಡೆಸೋ ಪ್ರಯತ್ನವನ್ನು ಕೂಡ ಮಾಡಿತು. ಅದಕ್ಕೆ ಕಾರಣ ರಷ್ಯಾದ ಅವತ್ತಿನ ಹಿತಾಸಕ್ತಿಗಳು. ಈಗ ನಾಳೆ ಅಕಸ್ಮಾತ್ ಚೈನಾ ಹಾಗೂ ಭಾರತದ ನಡುವೆ ಯುದ್ಧ ಆಯಿತು ಅಂತ ಇಟ್ಕೊಳ್ಳಿ, ಆಗ ರಷ್ಯಾ ಯಾರ ಪರ ನಿಂತ್ಕೊಳ್ಳುತ್ತೆ? ಇನ್ನು ಈಗ ಕೂಡ ರಷ್ಯಾಗೆ ಹಿಂದೂ ಮಹಾಸಾಗರಕ್ಕೊಂದು ಎಂಟ್ರಿ ಬೇಕು. ಅದಕ್ಕಾಗಿ ಅವರಿಗೆ ಭಾರತ ಬೇಕು. ಇಲ್ಲಿ ಯಾವ ಸಂಬಂಧಗಳು ಬೇರೆಯವರ ಹಿತಕ್ಕಾಗಿ ಇರೋದಿಲ್ಲ, ನಮ್ಮ ಲಾಭಕ್ಕಾಗಿ ಮಾತ್ರ ಸಂಬಂಧಗಳಿರುತ್ತವೆ. ಹಾಗೆ ಇರಬೇಕು ಕೂಡ. ಹೀಗಾಗಿ ಇಲ್ಲಿ ಭಾರತ ತನ್ನನ್ನು ತಾನು ಕಾಪಾಡ್ಕೋಬೇಕು ಅಂದರೂ ಕೂಡ ತಾನು ಬಲಿಷ್ಠ ಆಗಬೇಕು. ಭಾರತದ ಸಹಾಯಕ್ಕೆ ಯಾರಾದರೂ ಬರಬೇಕು ಅಂದರೂ ಅವರಿಗೆ ಭಾರತದ ಅಗತ್ಯ ಇರಬೇಕು, ಭಾರತದಿಂದ ಲಾಭ ಇರಬೇಕು. ಹೀಗಾಗಿ ಗೆಳೆಯರೆ, ಪೆಂಟಗಾನ್ ವರದಿ ಇಲ್ಲಿ ಭಾರತವನ್ನು ಕೆರಳಿಸೋದೂ ಇಲ್ಲ. ಭಾರತ ಮತ್ತು ಚೈನಾ ನಡುವೆ ಏನೇ ಶಾಂತಿ ಮಾತುಕತೆಗಳಾದರೂ ಕೂಡ ಅಲ್ಲಿ ಅನುಮಾನ, ಅಪನಂಬಿಕೆ ಅನ್ನೋದು ಎರಡೂ ದೇಶಗಳ ನಡುವೆ ಹಾಗೇ ಇರುತ್ತೆ. ಯಾಕೆಂದ್ರೆ ಭಾರತ ಈ ಹಿಂದೆ ಚೈನಾನ ನಂಬಿ ಹೊಡೆತ ತಿಂದಿದೆ. ಇಲ್ಲಿ ಈ ವಿಷಯವನ್ನು ಕೂಡ ಪೆಂಟಗಾನ್ನ ವರದಿ ಹೇಳ್ತಾ ಇದೆ. ಚೈನಾ ಹಾಗೂ ಭಾರತದ ನಡುವೆ ಅಪನಂಬಿಕೆಗಳು ಹಾಗೇ ಇವೆ ಅನ್ನೋದನ್ನ ಹೇಳೋದಕ್ಕೆ ಆ ವರದಿ ಮರೆಯೋದಿಲ್ಲ. ಇಲ್ಲಿ ವಿಷಯ ಸಿಂಪಲ್ಲು. ಭಾರತ ಅಮೆರಿಕ ಜೊತೆ ಹೋಗೋದು ಚೈನಾ ರಷ್ಯಾಗಳಿಗೆ ಇಷ್ಟ ಆಗೋದಿಲ್ಲ. ಚೈನಾ ರಷ್ಯಾಗಳ ಜೊತೆ ಭಾರತದ ಸ್ನೇಹ ಅಮೆರಿಕಾಗೂ ಇಷ್ಟ ಆಗೋದಿಲ್ಲ. ಇದೆಲ್ಲ ಸರಿ ಹೋಗಬೇಕು ಅಂದರೆ ಭಾರತ ಆರ್ಥಿಕವಾಗಿ, ಆಯುಧಗಳ ವಿಷಯದಲ್ಲಿ ಶಕ್ತಿ ಮತ್ತು ಸ್ವಾವಲಂಬನೆಯನ್ನು ಹೆಚ್ಚು ಮಾಡ್ಕೋಬೇಕು. ನಮ್ಮ ಡೆಟರೆನ್ಸ್ ಒಂದೇ ನಮ್ಮನ್ನು ಕಾಪಾಡಬೇಕೇ ಹೊರತು ಬೇರೇನೂ ಅಲ್ಲ. ಇನ್ನು ಈ ಮಧ್ಯೆ ಅಮೆರಿಕದ ಪೆಂಟಗಾನ್ ವರದಿ ಬಿಡುಗಡೆಯಾದ ಬೆನ್ನಲ್ಲೇ ಭಾರತ ಹಾಗೂ ಚೈನಾದ ನಡುವಿನ ಸಂಬಂಧಗಳು ಗಟ್ಟಿಯಾಗಿವೆ. ಅದನ್ನು ಅಲುಗಾಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಅಮೆರಿಕ ಸುಳ್ಳು ವರದಿಯನ್ನ ಬಿಡುಗಡೆ ಮಾಡಿ ಸಂಬಂಧಗಳ ನಡುವೆ ಹುಳಿ ಹಿಂಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಚೈನಾ ಹೇಳಿದೆ. ಪೆಂಟಗಾನ್ ವರದಿಯನ್ನು ಚೈನಾ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಹಾಗಂತ ಚೈನಾ ಭಾರತದ ಮಿತ್ರ ಆಗೋದಿಕ್ಕೂ ಸಾಧ್ಯ ಇಲ್ಲ. ಅವರು ಅವರ ಲಾಭಗಳು, ಅವರ ಅವಕಾಶಗಳನ್ನು ನೋಡ್ಕೋತಾ ಹೋಗ್ತಾರೆ. ಸದ್ಯಕ್ಕೆ ತೈವಾನ್ ಮೇಲೆ ಚೈನಾ ಕಣ್ಣಿಟ್ಕೊಂಡು ಕೂತಿದೆ. ಈಗ ತೈವಾನ್ ಅನ್ನ ಹೇಗಾದರೂ ಮಾಡಿ 2027 ಒಳಗೆ ಚೈನಾದಲ್ಲಿ ವಿಲೀನ ಮಾಡ್ಕೋಬೇಕು. ಅದಕ್ಕೇನು ಬೇಕೋ ಅಷ್ಟನ್ನ ಚೈನಾ ಮಾಡುತ್ತೆ. ಭಾರತದ ಜೊತೆ ಸಂಬಂಧ ಸುಧಾರಣೆಯ ನಾಟಕಗಳನ್ನ ಅವರು ಮುಂದುವರಿಸ್ತಾ ಹೋಗ್ತಾರೆ. ಇದು ಗೆಳೆಯರೆ ಪೆಂಟಗಾನ್ ವರದಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಇಲ್ಲಿ ಅರುಣಾಚಲ ಪ್ರದೇಶದ ವಿವಾದವನ್ನು ಬಗೆಹರಿಸಿಕೊಳ್ಳೋದಕ್ಕೆ ಚೈನಾ ಈ ಹಿಂದೆ ಭಾರತಕ್ಕೊಂದು ಅದ್ಭುತ ಅವಕಾಶವನ್ನು ಕೊಟ್ಟಿತ್ತು. ಆದರೆ ಅದನ್ನು ಭಾರತದ ನಾಯಕತ್ವ ಅವತ್ತಿಗೆ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಅದರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.